ನಮಸ್ಕಾರ. ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಈಗ ಈ ಕ್ಷಣದ ಹೆಡ್ಲೈನ್ಸ್ ಪ್ರೆಸೆಂಟೆಡ್ ಬೈ ಚಕೋಟೆ. ಸ್ವಾದ, ಗುಣಮಟ್ಟ ಮತ್ತು ವಿಶ್ವಾಸ 30 ವರ್ಷದಿಂದ. ಪೈಗಂಬರರ ಬಗ್ಗೆ ಮತ್ತೆ ಬಿಜೆಪಿ ಶಾಸಕನಿಂದ ಅವಹೇಳನ. ತೆಲಂಗಾಣದಲ್ಲಿ ಕಿಚ್ಚು ಹಚ್ಚಿದ ರಾಜಾ ಸಿಂಗ್ ಬಂಧನ ರಿಲೀಸ್. ನೂಪುರ್ ಹತ್ಯೆಗೆ ಐಸಿಸ್ ಉಗ್ರ ಸಂಚು ಬಟಾಬೈಲು. ದುರ್ಗಾ ಪೂಜೆಗೆ ಬಂಪರ್ ಗಿಫ್ಟ್ ಕೊಟ್ಟು 2024 ಟಾರ್ಗೆಟ್. ಬಿಜೆಪಿ ವಿರುದ್ಧ ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡೆದ ದೀದಿ. ಸೆಪ್ಟೆಂಬರ್ 7ರಿಂದ ರಾಹುಲ್ ಭಾರತ್ ಜೋಡೋ ಯಾತ್ರೆಗೆ ಕೈ ಸಿದ್ಧತೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ 144 ಸೆಕ್ಷನ್ ರಾಜಕೀಯ. ಮಡಿಕೇರಿ ಚಲೋ ಕೈಬಿಟ್ರು ಸಿದ್ದರಾಮಯ್ಯ ಮೇಲೆ ನಿಲ್ಲದ ಸಿಟ್ಟು. ಸಾವರ್ಕರ್ ಫೋಟೋ ಹೆಸರಲ್ಲೂ ಪಾಲಿಟಿಕ್ಸ್. ಎಸಿಬಿ ರದ್ದುಗೊಳಿಸಿದ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂಗೆ ಅರ್ಜಿ. ಖಾಸಗಿ ವ್ಯಕ್ತಿ ಅರ್ಜಿ ಹಾಕಿದ್ದೇ ನಿಗೂಢ. ಸರ್ಕಾರದ ಕೈವಾಡ ಇಲ್ಲ ಅಂತ ಜಾರಿಕೊಂಡ ಸಿಎಂ. ರಾಜ್ಯದಲ್ಲಿ ಗಣೇಶೋತ್ಸವಕ್ಕೆ ಸರ್ಕಾರದಿಂದಲೇ ಗೈಡ್ಲೈನ್ಸ್. ಉತ್ಸವದಲ್ಲಿ ವಿವಾದ ಆಗದಂತೆ ಖಾಕಿ ಪಡೆ ಇನ್ನೂ ಕಟ್ಟೆಚ್ಚರ. ಆದ್ರೂ ಈದ್ಗಾ ಮೈದಾನದ್ದೇ ದೊಡ್ಡ ಟೆನ್ಷನ್. ಮಹಮ್ಮದ್ ಪೈಗಂಬರರ ಬಗ್ಗೆ ಮತ್ತೊಬ್ಬ ಬಿಜೆಪಿ ನಾಯಕ ನಾಲಗೆಯನ್ನ ಹರಿಬಿಟ್ಟು ಪೊಲೀಸರ ಅತಿಥಿಯಾದರು. ಕೋರ್ಟ್ ಜಾಮೀನನ್ನ ಕೂಡ ಕೊಟ್ಟಿದೆ. ಆದ್ರೂ ಬಿಜೆಪಿ ಶಾಸಕ ಹಚ್ಚಿದಂತ ಕಿಚ್ಚು ಮಾತ್ರ ಮುತ್ತಿನ ನಗರಿಯಲ್ಲಿ ತಣ್ಣಗಾಗ್ತಾ ಇಲ್ಲ. 26 ಮೇ 2022 ಪೈಗಂಬರ್ ಬಗ್ಗೆ ನೂಪುರ್ ಶರ್ಮಾ ಅವಹೇಳನ. ದೇಶಾದ್ಯಂತ ಗಲಭೆ, ದಂಗೆ, ಪ್ರತಿಭಟನೆ, ಆಕ್ರೋಶ. ಈಗ ಬಿಜೆಪಿ ಶಾಸಕನಿಂದ ಪೈಗಂಬರ್ ಬಗ್ಗೆ ಅವಹೇಳನ. ಹೊತ್ತಿ ಉರಿಯುತ್ತಿದೆ ಮುತ್ತಿನ ನಗರಿ ಹೈದರಾಬಾದ್. ಪೊಲೀಸರು ಬಿಜೆಪಿ ಕಚೇರಿಗೆ ನುಗ್ಗಿ ಅರೆಸ್ಟ್ ಮಾಡುತ್ತಿರೋ ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, ತೆಲಂಗಾಣದ ಗೋಶಾಮಹಲ್ ಕ್ಷೇತ್ರದ ಬಿಜೆಪಿ ಶಾಸಕ ರಾಜಾ ಸಿಂಗ್ ಅಲಿಯಾ. ಅದೆಂತಹ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ರು, ಅದೇ ಹೇಳಿಕೆಯನ್ನ ಈ ರಾಜಾ ಸಿಂಗ್ ನಿನ್ನೆ ರಿಪೀಟ್ ಮಾಡಿದ್ರು. ಪೈಗಂಬರ್ ಬಗ್ಗೆ ಕೆಟ್ಟ ಪದಗಳನ್ನು ಬಳಸಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಹರಿಬಿಟ್ರು. ಇದು ಮುಸ್ಲಿಮರನ್ನ ಕೆರಳಿಸ್ತು. ನಿನ್ನೆ ರಾತ್ರಿಯೇ ಹೈದರಾಬಾದ್ ನಗರ ಪೊಲೀಸ್ ಆಯುಕ್ತರ ಕಚೇರಿ ಎದುರು ಪ್ರತಿಭಟಿಸಿದ್ರು. ಪ್ರತಿಭಟನೆಗೆ ಸಂಸದ ಓವೈಸಿ ಬೆಂಬಲ ಕೊಟ್ಟರು. We have not learned a lesson from what Nupur Sharma had said. This is continuation of hatred for Muslims. This is a continuation of hatred for Islam and to ensure that minorities are always threatened. Muslim minorities are made to feel insecure. Derogatory language against our Prophet Muhammad, peace be upon him. What is the message BJP is sending to the whole country, to the people of Telangana, to the people of Hyderabad? ಹೈದರಾಬಾದ್ ಓಲ್ಡ್ ಸಿಟಿ ಬಂದ್ ಮಾಡಿ ಆಕ್ರೋಶ. ಬೆಳಗಾಗ್ತಿದ್ದಂತೆ ಮುಸ್ಲಿಮರ ಧರ್ಮಗುರು ಪೈಗಂಬರ್ ಬಗ್ಗೆ ಬಿಜೆಪಿ ಶಾಸಕ ರಾಜಾ ಸಿಂಗ್ ಕೊಟ್ಟ ಹೇಳಿಕೆ ವೈರಲ್ ಆಯಿತು. ಮತ್ತೆ ಬೀದಿಗಿಳಿದ ಮುಸ್ಲಿಮರು ಹೈದರಾಬಾದ್ ಓಲ್ಡ್ ಸಿಟಿ ಬಂದ್ ಮಾಡಿದ್ರು. ಬಿಜೆಪಿ ಶಾಸಕ ರಾಜಾ ಸಿಂಗ್ ಮೇಲೆ 250ಕ್ಕೂ ಹೆಚ್ಚು ಜನ ದೂರು ಕೊಟ್ಟರು. ಪ್ರತಿಭಟನೆ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ಹೈದರಾಬಾದ್ ದಕ್ಷಿಣ ವಲಯ ಪೊಲೀಸರು ಎಫ್ಐಆರ್ ಹಾಕಿ ರಾಜಾ ಸಿಂಗ್ರನ್ನ ಬಂಧಿಸಿದ್ರು. ಐಪಿಸಿ ಸೆಕ್ಷನ್ 505, 153A, 295 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಬಿಜೆಪಿಯಿಂದ ಶಾಸಕ ರಾಜಾ ಸಿಂಗ್ ಅಮಾನತು. ಎಫ್ಐಆರ್ ಹಾಕಿ ಬಂಧನ ಮಾಡುತ್ತಿದ್ದಂತೆ ಬಿಜೆಪಿಯಿಂದ ರಾಜಾ ಸಿಂಗ್ರನ್ನ ಅಮಾನತು ಮಾಡಲಾಗಿದೆ. ಈ ಮಧ್ಯೆ ಬಂಧನದಲ್ಲಿದ್ದರೂ ರಾಜಾ ಸಿಂಗ್ ಕೊಟ್ಟಿರೋ ಹೇಳಿಕೆಯೂ ವೈರಲ್ ಆಗ್ತಿದೆ. ಆಗಸ್ಟ್ 19ರಂದು ರಾಮ ಸೀತೆ ಬಗ್ಗೆ ಮುನಾವರ್ ಫರೂಕಿ ಎಂಬಾತ ಅಶ್ಲೀಲ ಮಾತನಾಡಿದ್ರು. ಅವರು ರಾಮ ಸೀತೆ ಬಗ್ಗೆ ಸುಳ್ಳು ಸೃಷ್ಟಿಸಿದ್ರು. ನಾನು ಸತ್ಯ ಹೇಳಿದ್ದೀನಿ, ಪೈಗಂಬರ್ ಬಗ್ಗೆ ಕೊಟ್ಟ ಹೇಳಿಕೆ ವಿಡಿಯೋ ಡಿಲೀಟ್ ಆಗಿದೆ, ನಾನು ರಿಲೀಸ್ ಆಗ್ತೀನಿ, ಸನಾತನ ಧರ್ಮಕ್ಕಾಗಿ ಹೋರಾಡ್ತೀನಿ, ಡಿಲೀಟ್ ವಿಡಿಯೋದ 2ನೇ ಭಾಗ ಮತ್ತೆ ಹಾಕ್ತೀನಿ, ಸನಾತನ ಧರ್ಮಕ್ಕಾಗಿ ನಾನು ಸಾಯಲು ಸಿದ್ಧ ಎಂದು ರಾಜಾ ಸಿಂಗ್ ಹೇಳಿದ್ದಾರೆ. ಸದ್ಯಕ್ಕೆ ತೆಲಂಗಾಣ ತಣ್ಣಗಾಗಿದೆ. ಆದರೆ ನಾಳೆ ಇನ್ಯಾವ ರಾಜಕಾರಣಿ ಬೆಂಕಿ ಹಚ್ಚೋ ಹೇಳಿಕೆ ಕೊಡ್ತಾನೋ ಅನ್ನೋದೇ ಆತಂಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.